ಹಾಯ್ ಎವ್ರಿವನ್, 5 ಡೇ ಚಾಲೆಂಜ್ನ ಡೇ 3ಗೆ ನಾವು ಬಂದಿರುವಂಥದ್ದಾಗಿದೆ. ಈಗಾಗಲೇ ನಾವು 2 ದಿನಗಳ ಒಂದು ಚಾಲೆಂಜ್ನಲ್ಲಿ ಭಾರತ ನಕಾಶೆಗೆ ಸಂಬಂಧಿಸಿದಂತೆ ಸ್ಥಳಗಳನ್ನು ಗುರುತಿಸಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇರುವಂಥದ್ದು. 5 ಡೇ ಪ್ರೋಗ್ರಾಮ್ನಲ್ಲಿ 5 ಅಂಕಗಳನ್ನು ಹೇಗೆ ಸಂಪಾದನೆ ಮಾಡಿಕೊಳ್ಳುವುದು, ಯಾವ ರೀತಿಯಾಗಿ ಫಿಕ್ಸ್ ಆಗಿ ಈ ಅಂಕಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ನಾವು ವಿಡಿಯೋದಲ್ಲಿ ನೋಡ್ಕೊಂಡು ಬರ್ತಾ ಇರುವಂಥದ್ದು. ಈಗಾಗಲೇ ನೀವು 2 ದಿನಗಳಲ್ಲೂ ಸಹ ಪ್ರಾಕ್ಟೀಸ್ ಮಾಡಿದ್ದೀರಾ. ಭಾಳಷ್ಟು ವಿದ್ಯಾರ್ಥಿಗಳು ಸಹ ನಮಗೆ ಇದು ಕಲಿಯುವುದಕ್ಕೆ ಖುಷಿ ಅನ್ನಿಸ್ತಾ ಇದೆ ಅಂತಲೂ ಸಹ ತಿಳಿಸಿರುವಂಥದ್ದಾಗಿರ್ತದೆ. ಡೇ 3ನಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿರುವಂಥ ಸ್ಥಳಗಳನ್ನು ತೆಗೆದುಕೊಂಡು ಈಗ ಪ್ರಾಕ್ಟೀಸ್ ಮಾಡ್ಕೊಂಡು ಬರೋಣ. ಇದನ್ನು ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಪರೀಕ್ಷೆ ಬರುವವರೆಗೂ ಸಹ ನೆನಪಿಟ್ಟುಕೊಳ್ಬೇಕಾಗಿರುವಂಥದ್ದಾಗಿರ್ತದೆ. ಈ ಒಂದು ಡೇ 3ನಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿರುವಂಥ ಸ್ಥಳಗಳನ್ನು ಗುರುತಿಸುವಂಥದಕ್ಕೆ ಸಂಬಂಧಿಸಿದಂತೆ ನಾವು ನೋಡ್ಕೊಂಡು ಬರುವಂಥದ್ದಾಗಿರ್ತದೆ. ನೀವು ಒಂದು ವೇಳೆ ಹಿಂದಿನ ವಿಡಿಯೋಗಳು ವೀಕ್ಷಿಸ್ತಾ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿಯೂ ಸಹ ಲಿಂಕನ್ನು ಕೊಟ್ಟಿರ್ತೇವೆ. ಅಲ್ಲಿ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡು 5ಕ್ಕೆ 5 ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ನಿಮ್ಮ ಹೆಜ್ಜೆಯನ್ನು ಹಾಕಬಹುದಾಗಿರುವಂಥದ್ದಾಗಿರ್ತದೆ. ಬನ್ನಿ, ಇವತ್ತು ಡೇ 3 ಆಗಿರುವಂಥದ್ದು. ಈ ಒಂದು ಡೇ 3ಗೆ ಸಂಬಂಧಿಸಿದಂತೆ ನಾವು ಯಾವ ಒಂದು ಸ್ಥಳಗಳನ್ನು ನೋಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತಲೂ ಮುಂಚಿತವಾಗಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಅವರು ಸಹ ಪ್ರಾಕ್ಟೀಸ್ ಮಾಡಿಕೊಳ್ಳುವುದಕ್ಕಾಗಿ 5 ದಿನದ ಚಾಲೆಂಜನ್ನು ಕಂಪ್ಲೀಟ್ ಮಾಡಿಕೊಳ್ಳೋದಕ್ಕೂ ಸಹ ಅನುಕೂಲವಾಗುವಂಥದ್ದು ಆಗಿರುವಂಥದ್ದಾಗಿರ್ತದೆ. ಪ್ರಶ್ನೆ ಹೇಗಿರುತ್ತೆ? ಭಾರತ ನಕಾಶೆಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಕೊನೆಯ ಪ್ರಶ್ನೆ ಆಗಿರುವಂಥದ್ದು. ಕೊನೆಯ ಪ್ರಶ್ನೆ ಅಂದಾಗ 6ನೇ ವಿಭಾಗದಲ್ಲಿ ಬರುವಂಥ 38ನೇ ಪ್ರಶ್ನೆ ಏನಿರುತ್ತೆ, ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದ್ರೂ 5 ಗುರುತಿಸಿ ಅಂತ ಕೇಳ್ತಾರೆ. 7 ಸ್ಥಳಗಳನ್ನು ಕೊಟ್ಟಿರ್ತಾರೆ. ಈ 7ರಲ್ಲಿ ನಿಮಗೆ ಯಾವುದು ಇಷ್ಟ ಬರ್ತದೋ, ನಿಮಗೆ ಯಾವುದು ಸುಲಭ ಅನ್ನಿಸ್ತದೋ, ನಿಮಗೆ ಯಾವುದು ಈಜಿ ಅನ್ನಿಸ್ತದೋ ಆ ಈಜಿ ಅನಿಸಿರುವಂಥ 5 ಸ್ಥಳಗಳನ್ನು ಗುರುತಿಸಬೇಕಾಗಿರುವಂಥದ್ದು ಆಗಿರುವಂಥದ್ದಾಗಿರ್ತದೆ. 7 ಕೊಟ್ಟಿರ್ತಾರೆ, 5 ಗುರುತಿಸಬೇಕಾಗಿರುವಂಥದ್ದು. ಹಾಗಾಗಿ ಈ 5ಕ್ಕೆ 5 ಅಂಕ ಸಂಪಾದನೆ ಮಾಡಿಕೊಳ್ಳುವಂಥದ್ದು ನೀವು ಪ್ರಯತ್ನಿಸಿದೆ ಆದಲ್ಲಿ ಭಾಳ ಸುಲಭ ಆಗಿರುವಂಥದ್ದಾಗಿರ್ತದೆ. ಹಾಗಾಗಿ ಮುಂಚೆ ಏನಾಗಿರುವಂಥದ್ದಾಗಿತ್ತು, ಭಾರತ ನಕಾಶೆಯನ್ನು ಬರೆದು ಅದರಲ್ಲಿ ಸ್ಥಳಗಳನ್ನು ಗುರುತಿಸಬೇಕಾಗಿರುತ್ತೆ. ಅದೇ ಸ್ಥಳಗಳ 4 ಸ್ಥಳಗಳನ್ನು ಕೊಟ್ಟಿರ್ತೀರೋ ಆ 4 ಸ್ಥಳಗಳನ್ನೇ ಗುರುತಿಸಬೇಕಾಗಿರುವಂಥದ್ದಾಗಿರುತ್ತೆ. ಆದರೆ ಈಗ ಹೆಚ್ಚಿನ ಸ್ಥಳಗಳನ್ನು ಕೊಟ್ಟಿರ್ತಾರೆ, ನಿಮಗೆ ಗೊತ್ತಿರುವಂಥ ಸ್ಥಳಗಳನ್ನು ಗುರುತಿಸುವುದಕ್ಕೂ ಸಹ ಅನುಕೂಲವಾಗುವಂಥದ್ದು ಆಗಿರ್ತದೆ. ABCDEFG ಅನ್ನೋ ಒಂದು ಸ್ಥಳಗಳನ್ನು ಕೊಟ್ಟಿರುವಂಥದ್ದು ಆಗಿರ್ತದೆ. ಈಗ ಬನ್ನಿ, ಈ ಒಂದು ವಿಡಿಯೋದಲ್ಲಿ ಯಾವ ಒಂದು ಸ್ಥಳಗಳನ್ನು ಗುರುತಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನು ನೋಡ್ಕೊಂಡು ಬರೋಣ. ನೋಡಿ, ಇಲ್ಲಿ ಕೆಲವೊಂದಿಷ್ಟು ಸ್ಥಳಗಳನ್ನು ಜೀವರೆಗಿನ ಸ್ಥಳಗಳನ್ನು ನಾವು ತೆಗೆದುಕೊಂಡು ಬಂದಿರುವಂಥದ್ದಾಗಿರ್ತದೆ. ಇಲ್ಲಿ ಪರೀಕ್ಷೆಯಲ್ಲಿ ಕೇಳುವಂಥದ್ದು ABCDEFG ಅಂತ ಹೇಳಿ ಕೇಳ್ತಾರೆ. ಹಾಗಾಗಿ ಅದೇ ಒಂದು ವಿಧಾನದಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೇವೆ. ಕಾಂಡ್ಲಾ, ಭಾರತದ ಹೆಬ್ಬಾಗಿಲು ಅಥವಾ ಭಾರತ ಮ್ಯಾಂಚೆಸ್ಟರ್ ಅಥವಾ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ನೆಕ್ಸ್ಟು ನವಶೇವಾ, ನೆಕ್ಸ್ಟು ಮರ್ಮಗೋವಾ, ನೆಕ್ಸ್ಟು ನವಮಂಗಳೂರು, ಇದು ಆದ ನಂತರ ಕೊಚ್ಚಿ, ಅದು ಆದ ನಂತರ ತುತ್ತೂರಿ. ಇವಿಷ್ಟು ಸ್ಥಳಗಳನ್ನು ಭಾರತ ನಕಾಶೆಯಲ್ಲಿ ಗುರುತಿಸಬೇಕಾಗಿರುವಂಥದ್ದಾಗಿದೆ. ಇವೆಲ್ಲ ಏನಾಗಿರುವಂಥದ್ದು ಕಮೆಂಟ್ ಮಾಡಿ ತಿಳಿಸಿ. ಇವೆಲ್ಲ ಏನಾಗಿದ್ದಾವೆ, ಓಕೆನಾ? ನೆಕ್ಸ್ಟ್ ಕಾಂಡ್ಲಾ ಇದು ಏನಾಗಿರುವಂಥದ್ದು, ಒಂದು ಪ್ರಮುಖವಾಗಿರುವಂಥ ಬಂದರು ಆಗಿರುವಂಥದ್ದಾಗಿದೆ. ಈ ಬಂದರು ನಾವು ಗುರುತಿಸಬೇಕಾಗಿರುವಂಥದ್ದು. ಎಲ್ಲಿ ಗುರುತಿಸ್ತೇವೆ? ಕಾಂಡ್ಲಾ ಬಂದರು ಬರುವಂಥದ್ದು ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು. ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುವಂಥದ್ದು ಕಾಂಡ್ಲಾ ಬಂದರು ಆಗಿರುವಂಥದ್ದು. ಕಾಂಡ್ಲಾ ಈ ರೀತಿಯಾಗಿ ಈ ಒಂದು ಗುಜರಾತ್ನ ಭಾಗದಲ್ಲಿ ಈ ಒಂದು ಭಾಗದಲ್ಲಿ ಇರುವಂಥದ್ದು ಕಾಂಡ್ಲಾ ಆಗಿರುವಂಥದ್ದು ಒಂದು ಪ್ರಮುಖವಾಗಿರುವಂಥ ಬಂದರು ಸಹ ಇದಾಗಿರುವಂಥದ್ದಾಗಿರ್ತದೆ. ಹಾಗಾಗಿ ಇಲ್ಲಿ ನಾವು ಗುರುತಿಸಿ ಪ್ರಾಕ್ಟೀಸ್ ಮಾಡಿ. ನೀವು ಸಹ ಭಾರತ ನಕಾಶೆಯಲ್ಲಿ ಗುರುತಿಸಿ ಅದನ್ನು ನಿಮ್ಮ ಜೊತೆಗೆ ತೆಗೆದುಕೊಂಡಿರಿ. ಪ್ರತಿದಿನ ಅವುಗಳನ್ನು ರಿಪೀಟ್ ಆಗಿ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. ನಿಮ್ಮ ಸ್ನೇಹಿತರಿಗೆ ಅದನ್ನು ತೋರಿಸಿ, ಅಥವಾ ಬ್ಲ್ಯಾಂಕ್ ಆಗಿರುವಂಥ ಭಾರತ ನಕಾಶೆಯಲ್ಲಿ ನೀವೊಂದು ಬಾರಿ ಗುರುತಿಸಿ, ನಿಮ್ಮ ಸ್ನೇಹಿತರು ಒಂದು ಬಾರಿ ಗುರುತಿಸಿ, ಯಾರು ಕರೆಕ್ಟಾಗಿ ಗುರುತಿಸಿದ್ದಾರೆ ಅಂತೇಳಿ ಗೇಮ್ನ ರೀತಿಯಲ್ಲೂ ಸಹ ತೆಗೆದುಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದು. ಇನ್ನು 2ನೇದಾಗಿರುವಂಥದ್ದು ಭಾರತದ ಹೆಬ್ಬಾಗಿಲು ಅಂತ ಹೇಳಿ ಕೇಳ್ತಾರೆ, ಅಥವಾ ಭಾರತ ಮ್ಯಾಂಚೆಸ್ಟರ್ ಅಂತ ಕೇಳ್ಬೋದು, ಅಥವಾ ಛತ್ರಪತಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಲೂ ಸಹ ಕೇಳ್ಬೋದಾಗಿರುವಂಥದ್ದು. ಇಲ್ಲಿ ಸ್ವಲ್ಪ ಅಪ್ಲೈಡ್ ಆಗಿರುವಂಥ ಪ್ರಶ್ನೆಗಳನ್ನು ಕೇಳುವಂಥದ್ದು ಆಗಿರುವಂಥದ್ದಾಗಿರ್ತದೆ. ಏನು ಭಾರತ ಹೆಬ್ಬಾಗಿಲು ಅಂದರೆ ಯಾವುದು? ಮುಂಬೈ, ಹೌದಾ? ಭಾರತ ಮ್ಯಾಂಚೆಸ್ಟರ್ ಅಂದರೆ ಯಾವುದಕ್ಕೆ ಕರೀತಾರೆ? ಮುಂಬೈ ಕರೀತಾರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಛತ್ರಪತಿ ಎಲ್ಲಿರುವಂಥದ್ದು? ಮುಂಬೈಯಲ್ಲಿರುವಂಥದ್ದು. ಅದನ್ನು ಎಲ್ಲಿ ಗುರುತಿಸ್ತೇವೆ? B ಅಂತೇಳಿ ಹಾಕಿ ಮುಂಬೈ ಅಂತೇಳಿ. ಇಲ್ಲಿ ನಾವು ಅವುಗಳ ಹೆಸರುಗಳನ್ನು ಕೊಟ್ಟಿದ್ದೇವೆ. ಅದನ್ನು ಯಾವುದು ಅಂಥೇಳಿ ಇಲ್ಲಿ ನಾವು ಬರೆದಿರುವಂಥದ್ದು ಆಗಿರ್ತದೆ. ಏಕೆ ಅಂದಾಗ ಇದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿದೆ. ಅವುಗಳನ್ನೆಲ್ಲ ಮ್ಯಾಚ್ ಮಾಡಿ ಒಂದೇ ಕೋರಿಲೇಟ್ ಮಾಡಿಕೆಯನ್ನು ಸಹ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳುವುದಕ್ಕಾಗಿ, ನೆನಪಿಟ್ಟುಕೊಳ್ಳುವುದಕ್ಕಾಗಿ ಇದು ಸಾಧ್ಯವಾಗುವಂಥದ್ದಾಗಿರ್ತದೆ. ಭಾರತದ ಹೆಬ್ಬಾಗಿಲು, ಭಾರತ ಮ್ಯಾಂಚೆಸ್ಟರು,
ಅಥವಾ ಛತ್ರಪತಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದಾಗ ಮುಂಬೈ ಅನ್ನೋದು ನಿಮ್ಮ ಒಂದು ಮನಸ್ಸಿನಲ್ಲಿ ಬರಬೇಕಾಗಿರುವಂಥದ್ದು, ನಿಮ್ಮ ಆಲೋಚನೆಯಲ್ಲಿ ಅದು ಬರಬೇಕಾಗಿರುವಂಥದ್ದು ಆಗಿರುವಂಥದ್ದು. ನೆಕ್ಸ್ಟು ಇನ್ನೂ ಒಂದಿರುವಂಥದ್ದು ನವಶೇವಾ. ಇದು ಒಂದು ಸಹ ಪ್ರಮುಖವಾಗಿರುವಂಥ ಬಂದರಾಗಿರುವಂಥದ್ದು. ಇದರ ಕೆಳಗಡೆ ಮುಂಬೈ ಕೆಳಗಡೆ ಇದು ಬರುವಂಥದ್ದು ಆಗಿರುವಂಥದ್ದು. ಅದರ ಒತ್ತಡವನ್ನು ಕಡಿಮೆಗೊಳಿಸುವುದಕ್ಕಾಗಿ ಇದು ನಿರ್ಮಾಣ ಮಾಡಿರುವಂತಹ ಒಂದು ಬಂದರು ಸಹ ಆಗಿರುವಂಥದ್ದು. ಇನ್ನೂ ಒಂದು ಪ್ರಮುಖ ಬಂದರು ಮರ್ಮಗೋವಾ ಬಂದರಾಗಿರುವಂಥದ್ದು. ಮರ್ಮಗೋವಾ ಬಂದರು ಈ ಒಂದು ಪ್ರದೇಶದಲ್ಲಿ ಹೀಗೆ ನಾವು ಗುರುತಿಸಿರುವಂಥದ್ದು ನೀವು ಗಮನಿಸಬಹುದಾಗಿರುವಂಥದ್ದು ಆಗಿದೆ. ಇನ್ನು ಕರ್ನಾಟಕದ ಒಂದು ಪ್ರಮುಖ ಬಂದರಾಗಿರುವಂಥದ್ದು ಯಾವುದು? ನವಮಂಗಳೂರು ಬಂದರು ಆಗಿರುವಂಥದ್ದು. ಕರ್ನಾಟಕದ ಒಂದು ಪ್ರಮುಖ ಬಂದರು ಈ ನವಮಂಗಳೂರು ಬಂದರನ್ನು ನಾವು ಇಲ್ಲಿ ಗುರುತಿಸುವಂಥದ್ದು ಆಗಿರುವಂಥದ್ದು. ಇನ್ನು ಇದಾದ ನಂತರ ಕೊಚ್ಚಿ ಬಂದರು ಎಲ್ಲಿ ಬರ್ತದೆ? ಕೊಚ್ಚಿ ಈ ಒಂದು ಸ್ಥಳದಲ್ಲಿ ಬರುವಂಥದ್ದು ಕೊಚ್ಚಿ ಆಗಿರುವಂಥದ್ದು. ನೀವು ಕೊಚ್ಚಿ ಗುರುತಿಸಿರುವಂಥದ್ದನ್ನು ಗಮನಿಸಬಹುದಾಗಿರುವಂಥದ್ದು ಆಗಿದೆ. ಇನ್ನು ಇದಾದ ನಂತರ ನೆಕ್ಸ್ಟ್ ಬರುವಂಥದ್ದು ತೂತುಕುಡಿ ಬಂದರು ಇಲ್ಲಿ ಬರುವಂಥದ್ದು ಆಗಿರುವಂಥದ್ದು. ಹೀಗೆ ನಾವು ಇಲ್ಲಿ 7 ಸ್ಥಳಗಳನ್ನು ತೆಗೆದುಕೊಂಡಿದ್ದೇವೆ. ಇನ್ನು ಉಳಿದಿರುವಂತಹ ಬಂದರುಗಳಿಗೆ ಸಂಬಂಧಿಸಿದಂತೆ ಇನ್ನೊಂದು ಮ್ಯಾಪ್ನಲ್ಲಿ ಗುರುತಿಸೋಣ. ಒಂದೇ ಮ್ಯಾಪ್ನಲ್ಲಿ ಎಲ್ಲ ಗುರುತಿಸುವುದಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನೆಕ್ಸ್ಟ್ ಮ್ಯಾಪ್ಗೆ ಸಂಬಂಧಿಸಿದಂತೆ 7 ತೆಗೆದುಕೊಂಡು ನಾವಿಲ್ಲಿ ನೋಡ್ಕೊಂಡು ಬರ್ತಾ ಇರುವಂಥದ್ದಾಗಿರ್ತದೆ. ನೆಕ್ಸ್ಟ್ ಮ್ಯಾಪ್ಗೆ ಸಂಬಂಧಿಸಿದಂತೆ ಯಾವುದು ಸ್ಥಳಗಳಿವೆ ಅಂದಾಗ ಭಾರತದ ಅತ್ಯಂತ ಹಳೆಯ ಕೃತಕ ಬಂದರು ವಿಶಾಖಪಟ್ಟಣ, ಪಾರದೀಪ, ಹಾಲ್ದಿಯಾ, ಭಾರತದ ಚಹಾದ ಬಂದರು ಅಥವಾ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಲಾತೂರು, ನಮ್ಮ ದೇಶದ ವಾಯುವ್ಯ ದಿಕ್ಕಿನಲ್ಲಿರುವ ನೆರೆಯ ರಾಷ್ಟ್ರ. ಇವಿಷ್ಟು ಸ್ಥಳಗಳನ್ನು ಹೇಗೆ ಗುರುತಿಸುವುದು ಅನ್ನೋದನ್ನು ನೋಡೋಣ. ಇವು ಸಹ ಬಹಳ ಪ್ರಮುಖವಾಗಿರುವಂತಹ ಒಂದು ಸ್ಥಳಗಳಾಗಿರುವಂಥದ್ದಾಗಿರ್ತದೆ. ಮೊದಲನೇದಾಗಿ ಭಾರತದ ಅತ್ಯಂತ ಹಳೆಯ ಕೃತಕ ಬಂದರು, ಕೃತಕವಾಗಿ ನಿರ್ಮಾಣ ಮಾಡಿರುವಂಥದ್ದು ಅತ್ಯಂತ ಹಳೆಯವಾಗಿರುವಂಥ ಬಂದರಾಗಿರುವಂಥದ್ದು ಯಾವುದು? ರೈಟ್, ಚೆನ್ನೈ ಆಗಿರುವಂಥದ್ದು ಆಗಿದೆ. ಚೆನ್ನೈ ಬಂದರನ್ನು ಇಲ್ಲಿ ಗುರುತಿಸಿರುವಂಥದ್ದು ಆಗಿದೆ. ನೆಕ್ಸ್ಟ್ ಇದು ಆದ ನಂತರ ವಿಶಾಖಪಟ್ಟಣಂ ಬಂದರು ಬರುವಂಥದ್ದು ಇಲ್ಲಾಗಿರುವಂಥದ್ದು. ವಿಶಾಖಪಟ್ಟಣ ಸ್ಥಳವನ್ನು ನಾವು ಇಲ್ಲಿ ಗುರುತಿಸಿರುವಂಥದ್ದನ್ನು ಗಮನಿಸ್ಬೋದು. ನೆಕ್ಸ್ಟ್ ಇರುವಂಥದ್ದು ಪಾರದೀಪ ಬರುವಂಥದ್ದು ಎಲ್ಲಿದೆ? ಈ ಒಂದು ಭಾಗದಲ್ಲಿ ಪಾರದೀಪ ಬರುವಂಥದ್ದನ್ನು ನೀವು ಗಮನಿಸ್ಬೋದು. ಇನ್ನು ಇದು ಆದ ನಂತರ ಬರುವಂಥದ್ದು ಯಾವುದು ಅಂತ ಹೇಳಿದಾಗ ಹಾಲ್ದಿಯಾ ಕಲ್ಕತ್ತಾಕ್ಕಿಂತಲೂ ಕೆಳಗಡೆ ಬರುವಂಥದ್ದು ಹಾಲ್ದಿಯಾ ಆಗಿರುವಂಥದ್ದು. ಹಾಲ್ದಿಯಾವನ್ನು ಇಲ್ಲಿ ಗುರುತಿಸಿರುವಂಥದ್ದು ಗಮನಿಸ್ಬೋದು. ನೆಕ್ಸ್ಟು ಭಾರತದ ಚಹಾದ ಬಂದರು ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತೇಳಿ ಕರೆಯುವಂಥದ್ದು ಯಾವುದಕ್ಕಿದೆ? ಹೌದು, ಯಾವುದು? ಕಲ್ಕತ್ತಾ ಅಥವಾ ಕೋಲ್ಕತ್ತಾ ಅಂತೇಳಿ ಕರೆಯುವಂಥದ್ದು ಭಾರತದ ಚಹಾದ ಬಂದರು ಅಂತಲೂ ಸಹ ಕರೆಯುವಂಥದ್ದು. ಇದರ ಮೂಲಕ ಚಹಾ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತಾಗುವಂಥದ್ದು, ಹಾಗಾಗಿ ಇದನ್ನು ಚಹಾದ ಬಂದರು ಅಂತ ಕರೀತಾರೆ. ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಹ ಇರುವಂಥದ್ದು ಆಗಿರುವಂಥದ್ದಾಗಿದೆ. ಹಾಗಾಗಿ ಕೋಲ್ಕತ್ತಾವನ್ನು ಇಲ್ಲಿ ನೀವು ಗುರುತಿಸಿರುವಂಥದ್ದು ಗಮನಿಸಬಹುದು. ಕೋಲ್ಕತ್ತಾ, ಹಾಲ್ದಿಯಾ, ಪಾರದೀಪ, ವಿಶಾಖಪಟ್ಟಣ, ಚೆನ್ನೈ ಇವುಗಳನ್ನೆಲ್ಲ ನೀವು ಗಮನಿಸಬಹುದು. ಇನ್ನೂ ಒಂದು ಪ್ರಮುಖವಾಗಿರುವಂಥ ಸ್ಥಳ ಆಗಿರುವಂಥದ್ದು ಲಾತೂರ್ ಎಲ್ಲಿ ಬರ್ತದೆ? ಮಹಾರಾಷ್ಟ್ರದಲ್ಲಿ ಬರುವಂಥದ್ದು. ಹೀಗೆ ಲಾತೂರನ್ನು ಗುರುತಿಸಿರುವಂಥದ್ದು ಆಗಿರುವಂಥದ್ದು. ಇನ್ನು ಒಂದು ಕೊನೆಯ ಸ್ಥಳ ಆಗಿರುವಂಥದ್ದು ನಮ್ಮ ದೇಶದ ವಾಯುವ್ಯ ದಿಕ್ಕಿನಲ್ಲಿರುವ ನೆರೆಯ ರಾಷ್ಟ್ರ ಅಂತೇಳಿ ಕೇಳಿರುವಂಥದ್ದು. ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ ನಾವು ನೋಡ್ತೀವಲ್ವಾ. ನಮ್ಮ ನೆರೆಯ ರಾಷ್ಟ್ರಗಳಿಗೆ ಸಂಬಂಧಿಸಿದಂತೆ ವಾಯುವ್ಯ ದಿಕ್ಕಿನಲ್ಲಿರುವಂಥ ರಾಷ್ಟ್ರ ಯಾವುದಾಗಿದೆ? ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಯಾವುದಿದೆ? ವಾಯುವ್ಯ ದಿಕ್ಕಿನಲ್ಲಿರುವಂಥದ್ದು ಯಾವುದಿದೆ? ಪಾಕಿಸ್ತಾನ. ಈ ಪಾಕಿಸ್ತಾನ ಒಂದು ವಾಯುವ್ಯ ದಿಕ್ಕಿನಲ್ಲಿರುವಂಥ ರಾಷ್ಟ್ರ ಆಗಿರುವಂಥದ್ದು. ಈ ಭಾಗದಲ್ಲಿ ಆ ರಾಷ್ಟ್ರಕ್ಕೆ ಸಂಬಂಧಿಸಿದಂತೆ ಅಷ್ಟು ರಾಷ್ಟ್ರವನ್ನು ತೋರಿಸ್ಬೋದು, ಅಥವಾ ಈ ಒಂದು ಭಾಗದಲ್ಲಿ ಯಾವುದಿದೆ ಅಂತೇಳಿ ಸಹ ನೀವು ಬರಿಬಹುದಾಗಿರುವಂಥದ್ದು ಆಗಿದೆ. ಹೀಗೆ ನಾವು ಇವತ್ತಿನ ಒಂದು ಡೇ 3 ಚಾಲೆಂಜ್ನಲ್ಲಿ ಇವಿಷ್ಟು ಅಂಶಗಳನ್ನು ನೋಡ್ಕೊಂಡು ಬಂದ್ವಿ. ಇವುಗಳನ್ನೆಲ್ಲ ನೀವು 2 ಮ್ಯಾಪ್ನಲ್ಲಿ ಗುರುತಿಸಿ ನಿಮ್ಮ ಜೊತೆಗೆ ತೆಗೆದುಕೊಂಡಿರಿ. ಪ್ರತಿ ಒಂದು ಬಾರಿಯೂ ಸಹ ತೆಗೆದು ಈ ಒಂದು ನಕಾಶೆಯಲ್ಲಿ ಎಲ್ಲೆಲ್ಲಿ ಏನು ಬರ್ತವೆ ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಹೀಗೆ ಪ್ರಾಕ್ಟೀಸ್ ಮಾಡಿಕೊಂಡಿದ್ದೆ 5 ದಿನದ ಚಾಲೆಂಜ್ನಲ್ಲಿ 5 ಅಂಕಗಳನ್ನು ನೀವು ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ಸಾಧ್ಯವಿರುವಂಥದ್ದು ಆಗಿರುವಂಥದ್ದಾಗಿರುತ್ತೆ. ಜೊತೆಗೆ ಇನ್ನಷ್ಟು ಸ್ಥಳಗಳನ್ನು ಸಹ ನೀವು ಬರೆದುಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬರ್ಬೋದಾಗಿರುವಂಥದ್ದಾಗಿದೆ. ಹೀಗೆ ನಾವು 5 ದಿನದ ಚಾಲೆಂಜನ್ನು ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇರುವಂಥದ್ದಾಗಿರ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನು ಶೇರ್ ಮಾಡಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಾಗ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.